ಹನಿ ಟ್ರಾಪ್ ಸದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ಸರ್. ಕೆ ಎನ್ ರಾಜಣ್ಣ ಕೂಡ ದೂರು ಕೊಡ್ತಾರೆ, ಆದರೆ ಸರಿಯಾಗಿ ಅದನ್ನು ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಒಂದಷ್ಟು ಆರೋಪಗಳು ಕೇಳಿ ಬರ್ತಾರೆ. ಆರೋಪ ಯಾರ್ದು ರಾಜಣ್ಣವ್ರು ಹೇಳೋರ ಸರಿಯಾಗಿ ತನಿಖೆ ಆಯ್ತಾ ಇಲ್ಲ ಅಂತ. ಬಿಜೆಪಿಯವರು ಹೇಳ್ಕೋತಾರೆ ವಿರೋಧಿಗಳು, ಯಾರು ಹೇಳ್ತಾವ್ರು ಯಾರು ತನಿಖೆ ನಡೀತಾ ಇದೆಯಲ್ಲ ಅದರದ್ದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ, ತನಿಖೆ ನಡೀತಾ ಇದೆ. ಸರ್ ನಿನ್ನೆ ರಾಮನಗರದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾರೆ, ಈ ತನಿಖೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದೆ ಅಂದರೆ CM ಅವ್ರು ಸಿಲ್ಕಿರೋ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಪಾಪ ಹುಚ್ಚುಚ್ಚಂಗೆ ಮಾತಾಡೋರಿಗೆಲ್ಲ ಉತ್ತರ ಕೊಡೋಕ್ಕಾಯ್ತದೇನ್ರಿ? ಲೂಸ್ ಸ್ಟಾಕ್ಗಳವೆಲ್ಲ ಹುಚ್ಚುಚ್ಚಂಗೆ ಮಾತಾಡಬಾರ್ದು. ಅವರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಯುತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ. ಸುಮ್ಮನೆ ಏನೋ ನಾಲ್ಗೆ ಹೆಂಗೋ ಓಡ್ತದೆ ಅಂತ ಹಂಗೆ ಮಾತಾಡಿದ್ರೆ ಅದಕ್ಕೆ ತೂಕ ಬರೋಲ್ಲ. ಅಂಥ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅಂದರೆ ಸರ್, ಜನ ಕೆಲಸ ಅಂತದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಈ ರೀತಿ ಹನಿ ಟ್ರಾಪ್ಗಳು, ಬೆಳಗ್ಗೆ ಹನಿ ಟ್ರಾಪ್ ವಿಚಾರಗಳು ಆಯಿತು, ತನಿಖೆನೇ ಆಗಿಲ್ಲ, ನೀವೇ ತೀರ್ಮಾನಕ್ಕೆ ಬಂದುಬಿಟ್ರೆ ಎಲ್ಲ ಹನಿ ಟ್ರ್ಯಾಪು. ಅಲ್ಲ, ಕೆ ಎನ್ ರಾಜಣ್ಣವ್ರು ಹೇಳ್ತಾರಲ್ಲ ಸರ್, ಹನಿ ಟ್ರಾಪ್ ತನಿಖೆ ಕೊಟ್ಟವರಲ್ರಿ ಇವಾಗ ಸರ್ಕಾರದ ತನಿಖೆ ಕೊಟ್ಟು ಬರಲಿ, ಅದು ಬಂದಮೇಲೆ ಕೇಳಿ ನೀವು. ಹನಿ ಟ್ರ್ಯಾಪ್ ಅಂದರೆ ಈ ನಾವೇನು ಕೆಲಸ ಮಾಡಿದ್ರೆ ಬರೀ ಹನಿ ಟ್ರ್ಯಾಪ್ ಮಾಡ್ಕೊಂಡು ಕೂತಿದ್ದೀವಿ ಅಂತ ನಿಮ್ಮ ಉದ್ದೇಶ? ಕೆಲಸ ಮಾಡ್ತಾಯಿದ್ದೀವಿ ಸ್ವಾಮಿ, ಯಾರ್ಯಾರೋ ಒಬ್ಬೊಬ್ರು ಇರ್ತಾರೆ ಹನಿ ಟ್ರ್ಯಾಪು ಅವೆಲ್ಲ ನಮಗೆ ಗೊತ್ತಿಲ್ಲ. ಹೇಳೋರಲ್ಲ ನಮ್ಮ ನಾಯಕರು, ನಮ್ಮ ಡಾಕ್ಟರ್ ರಂಗನಾಥ್ಗೆ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟು ಅಂತ, ಹಂಗೆ ನಮ್ಮನ್ನು ಬಿಟ್ಟು ನೀವು ಅವ್ರನ್ನೇ ಕೇಳ್ಬೇಕು. ಅವ್ರು ಯಾವ ಮಾಹಿತಿ, ಅವ್ರು ಏನು ಎಲ್ಲರೂ ಅವ್ರೆ ಅಂತ ಯಾವ ಮಾಹಿತಿ ತೊಗೊಂಡವ್ರೆ ಅಂತ ಗೊತ್ತಿಲ್ಲ ನನಗೆ. ನೀವು ಅವ್ರನ್ನ ಕೇಳ್ಬೇಕು, ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ.